ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ಥೈರಾಯ್ಡ್ ಅಥವಾ ಗಳಗಂಡ ಸಮಸ್ಯೆಯೆಂದೊಡನೆ ಭಯವಾಗದೇ ಇರದು. ಜ್ವರ, ಕೆಮ್ಮು, ನೆಗಡಿ, ತಲೆನೋವು ಇತ್ಯಾದಿಗಳಂತೆ ಸಾಮಾನ್ಯವಾಗಿ ಕಾಡುವ ಕಾಯಿಲೆಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಕೂಡ ಒಂದಾಗಿದೆ. ಗಂಟಲಿನ ಭಾಗದಲ್ಲಿ ಒಂದು ಚಿಟ್ಟೆಯ ಆಕಾರದಲ್ಲಿರುವ ಗ್ರಂಥಿಯೇ ಥೈರಾಯ್ಡ್. ಈ ಥೈರಾಯ್ಡ್ ಗ್ರಂಥಿಯು ಪಿಟ್ಯೂಟರಿ ಗ್ರಂಥಿಯ ಅಧೀನದಲ್ಲಿರುತ್ತದೆ ಎನ್ನಲಾಗಿದೆ. ವೈದ್ಯ ವಿಜ್ಞಾನವು ಥೈರಾಯ್ಡ್ ಸಮಸ್ಯೆಯನ್ನು ಮುಖ್ಯವಾಗಿ ಹೈಪೋಥೈರಾಯ್ಡ್ ಹಾಗೂ ಹೈಪರ್ ಥೈರಾಯ್ಡ್ ಎಂದು ಎರಡು ವಿಧಗಳಲ್ಲಿ ಗುರುತಿಸಿದೆ. ನಮ್ಮ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾದ ಥೈರಾಯ್ಡ್ ಇದು ತಾನು ಸ್ರವಿಸುವ ಹಾರ್ಮೋನ್ಗಳು ಸರಿಯಾಗಿದ್ದರೆ ದೇಹದ ಎಲ್ಲ ಚಟುವಟಿಕೆಗಳು ಸಹಜವಾಗಿ ಇರುತ್ತವೆ. ಆದರೆ ಇದರ ಸ್ರವಿಸುವಿಕೆ ಹೆಚ್ಚಾದರೆ ಹೈಪರ್ ಥೈರಾಯ್ಡ್ ಹಾಗೂ ಸ್ರವಿಸುವಿಕೆ ಕಡಿಮೆಯಾದರೆ ಹೈಪೋಥೈರಾಯ್ಡ್ ಎಂಬ ಸಮಸ್ಯೆ ಉಂಟಾಗುತ್ತದೆ ಎನ್ನಲಾಗಿದೆ. ಈ ಥೈರಾಯ್ಡ್ ಗ್ರಂಥಿ ತೊಂದರೆಗಳಿಂದ ಶಾರೀರಿಕ ಹಾಗೂ ಮಾನಸಿಕ ವ್ಯವಸ್ಥೆಯಲ್ಲಿ ಹಲವು ರೀತಿಯ ತೊಂದರೆಗಳು ಉಂಟಾಗುತ್ತವೆ. ಆದ್ದರಿಂದ ಥೈರಾಯ್ಡ್ ಸಮಸ್ಯೆಯನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದಲ್ಲ ಎನ್ನುತ್ತಾರೆ ವೈದ್ಯರು. ಥೈರಾಯ್ಡ್ ಗ್ರಂಥಿ ಜೀವಕ್ರಿಯೆಗಳಿಗೆ ಅವಶ್ಯಕವಾದ ಮತ್ತು ಅತಿ ಮುಖ್ಯವಾದ ಗ್ರಂಥಿಗಳಲ್ಲಿ ಒಂದಾಗಿದೆ. ಈ ಗ್ರಂಥಿ ವ್ಯವಸ್ಥಿತ ರೀತಿಯಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸದೆ ಹೋದಾಗ ಆ ಶರೀರದ ಭಾಗಗಳ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರಲಾರಂಭಿಸುತ್ತದೆ. ಪ್ರಪಂಚದ ಜನಸಂಖ್ಯೆಯಲ್ಲಿ ಸುಮಾರು 7.5% ಸ್ತ್ರೀಯರು ಹಾಗೂ 1.5% ಪುರುಷರು ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎನ್ನುತ್ತವೆ ಸಂಶೋಧನಾ ವರದಿಗಳು. ಹಾಗೂ ಪ್ರತ್ಯೇಕವಾಗಿ ಸ್ತ್ರೀಯರೇ ಈ ಸಮಸ್ಯೆಯನ್ನು ಹೆಚ್ಚಾಗಿ ಎದುರಿಸುತ್ತಿದ್ದಾರೆ ಎನ್ನಲಾಗಿದೆ. ಸಾಧಾರಣವಾಗಿ ಈ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಸಾಕಷ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲವೇ ಇಲ್ಲ ಎನ್ನುವುದು ಸೂಜಿಗದ ಸಂಗತಿ. ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಭಯಪಡಬೇಕಾಗಿಲ್ಲ. ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯುವುದರ ಮೂಲಕ ಅಥವಾ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲಾದ ಆಸನಗಳು ಹಾಗೂ 4ನೆಯ ಮೆಟ್ಟಿಲಾದ ಪ್ರಾಣಾಯಾಮಗಳನ್ನು ಕೂಡ ಅಭ್ಯಾಸಿಸುವುದರಿಂದ ಥೈರಾಯ್ಡ್ ಸಮಸ್ಯೆಯನ್ನು ನಾವು ನಿಯಂತ್ರಣದಲ್ಲಿಡಬಹುದು ಎಂಬುದು ತಿಳಿದು ಬಂದಿದೆ. ಬನ್ನಿ, ಈ ಥೈರಾಯ್ಡ್ ಸಮಸ್ಯೆಗೆ ಪ್ರಮುಖ ಕಾರಣಗಳನ್ನು, ಅದರ ಲಕ್ಷಣಗಳನ್ನು, ಅದರಿಂದಾಗುವ ತೊಂದರೆಗಳನ್ನು ಹಾಗೂ ಪರಿಹಾರ ಉಪಾಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಥೈರಾಯ್ಡ್ ಸಮಸ್ಯೆಗೆ ಕಾರಣಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅನಾರೋಗ್ಯಕರ ಆಹಾರ ಪದ್ಧತಿ. ಸರಿಯಾದ ಪೌಷ್ಟಿಕಾಂಶ ಇಲ್ಲದೆ ಇರತಕ್ಕಂಥ ಆಹಾರವನ್ನು ಸೇವಿಸುವುದರಿಂದ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇಂದು ನಾವೆಲ್ಲ ರಸ್ತೆ ಬದಿಯಲ್ಲಿ ಸಿಗ್ತಕ್ಕಂಥ ಜಂಕ್ ಫುಡ್ಗಳನ್ನು, ಫಾಸ್ಟ್ ಫುಡ್ಗಳನ್ನು ಅಥವಾ ಪ್ಯಾಕೆಟ್ ಫುಡ್ಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡ್ತಾ ಇದ್ದೀವಿ. ಈ ಆಹಾರ ಪದಾರ್ಥಗಳು ಥೈರಾಯ್ಡ್ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಹೇಳಲಾಗಿದೆ. ಅಸಮರ್ಪಕ ಜೀವನ ಶೈಲಿ. ಸರಿಯಾದ ಜೀವನ ವ್ಯವಸ್ಥೆ ಇಲ್ಲದೆ ಇರುವುದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಕಾರಣ ಅಂತ ಹೇಳಲಾಗಿದೆ. ಅಂದರೆ ಹಸಿವಾದಾಗ ಊಟ ಮಾಡದೇ ಇರತಕ್ಕಂಥದ್ದು, ರಾತ್ರಿ ಪರಿಪೂರ್ಣವಾಗಿ ನಿದ್ದೆ ಮಾಡದೇ ಇರತಕ್ಕಂಥದ್ದು, ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು, ನೆಮ್ಮದಿಯ ಜೀವನ ನಾವು ಪಾಲಿಸದೇ ಇರತಕ್ಕಂಥದ್ದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಕಾರಣ ಅಂತ ಹೇಳಲಾಗಿದೆ. ದೇಹದಲ್ಲಿ ಕ್ಯಾಲ್ಸಿಯಂ ಹಾಗೂ ಅಯೋಡಿನ್ ಅಂಶ ಕೊರತೆಯಾಗುವಂಥದ್ದು. ನಾವು ಸೇವಿಸುವ ಆಹಾರದಲ್ಲಿ ಕ್ಯಾಲ್ಸಿಯಂ ಹಾಗೂ ಅಯೋಡಿನ್ ಅಂಶ ಕೊರತೆಯಿಂದಾಗಿ ಥೈರಾಯ್ಡ್ ಸಮಸ್ಯೆ ಕೂಡ ಹೆಚ್ಚಾಗಬಹುದು ಅಂತ ಹೇಳಲಾಗಿದೆ. ಆತಂಕ, ಖಿನ್ನತೆ ಹಾಗೂ ಚಿಂತೆ ಜೊತೆಗೆ ಮಾನಸಿಕ ಒತ್ತಡ ಹಾಗೂ ಇತ್ಯಾದಿ ಅಂಶಗಳು ಥೈರಾಯ್ಡ್ ಸಮಸ್ಯೆಗೆ ಕಾರಣ ಅಂತ ಹೇಳಲಾಗಿದೆ. ನಮಗೆ ಕಷ್ಟ ಅಥವಾ ಸಮಸ್ಯೆ ಅಂತ ಬಂದಾಗ ನಾವು ಆತಂಕಕ್ಕೊಳಗಾಗ್ತೀವಿ ಅಥವಾ ಖಿನ್ನತೆಗೆ ಒಳಗಾಗ್ತೀವಿ, ಚಿಂತೆಯನ್ನು ಮಾಡ್ತಾ ಇರ್ತೀವಿ ಅಥವಾ ಭಯಭೀತರಾಗ್ತೀವಿ. ಇವೆಲ್ಲವೂ ಕೂಡ ಮಾನಸಿಕ ಒತ್ತಡಗಳಾಗಿ ಥೈರಾಯ್ಡ್ ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಈಗ ಥೈರಾಯ್ಡ್ ಸಮಸ್ಯೆಯ ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ತಾ ಹೋಗೋಣ. ಹೆಚ್ಚಾಗಿ ಹಸಿವಾಗುವುದು
ಅಥವಾ ಹಸಿವಾಗದೆ ಇರುವಂಥದ್ದು ಇದು ಥೈರಾಯ್ಡ್ ಸಮಸ್ಯೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ವ್ಯಕ್ತಿಯ ತೂಕದಲ್ಲಿ ಏರುಪೇರಾಗುವಂಥದ್ದು ಅಂದರೆ ಸಡನ್ ಆಗಿ ನಮಗೆ ತೂಕ ಹೆಚ್ಚಾಗುವಂಥದ್ದು ಅಥವಾ ಇಳಿಕೆಯಾಗುವಂಥದ್ದು ಕೂಡ ಥೈರಾಯ್ಡ್ ಸಮಸ್ಯೆಯ ಲಕ್ಷಣ ಅಂತ ಇಲ್ಲಿ ಹೇಳಲಾಗಿದೆ. ನಾಡಿಯ ವೇಗ ಅಥವಾ ಉಸಿರಾಟದ ವೇಗ ಹೆಚ್ಚಾಗುವಂಥದ್ದು. ನಾವು ಸಾಮಾನ್ಯವಾಗಿ ಕೂತ್ಕೊಂಡಾಗೂ ಕೂಡ ನಮ್ಮ ಉಸಿರಾಟ ವೇಗವಾಗುವಂಥದ್ದು ಹಾಗೂ ನಾಡಿಯ ಬಡಿತ ಕೂಡ ಹೆಚ್ಚಾಗುವಂಥದ್ದು ಥೈರಾಯ್ಡ್ ಸಮಸ್ಯೆಯ ಲಕ್ಷಣಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಕೈ ಕಾಲುಗಳು ನಡುಗುವುದು. ಆರೋಗ್ಯ ಕೆಟ್ಟಾಗ ಕೈಕಾಲು ನಡುಗುವುದು ಸಹಜ. ಆದರೆ ಆರೋಗ್ಯವಂತರಿದ್ದಾಗೂ ಕೂಡ ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ಕೆಲವೊಂದು ಬಾರಿ ಕೈಕಾಲುಗಳು ನಡುಗುವಂಥದ್ದು ಥೈರಾಯ್ಡ್ ಸಮಸ್ಯೆಯ ಲಕ್ಷಣಗಳಲ್ಲಿ ಒಂದು ಅಂತ ತಿಳಿಸಲಾಗಿದೆ. ಹೆಚ್ಚಾಗಿ ಬೆವರುವಂಥದ್ದು. ಸಾಮಾನ್ಯವಾಗಿ ನಾವು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬೆವರುತ್ತೀವಿ. ಆದರೆ ಎಲ್ಲ ಸಮಯದಲ್ಲೂ ಕೂಡ ಬೆವರುವಂಥ ಒಂದು ಗುಣವನ್ನು ಹೊಂದಿದ್ರೆ ಅದು ಥೈರಾಯ್ಡ್ ಸಮಸ್ಯೆಯ ಲಕ್ಷಣ ಇರಬಹುದು ಅಂತ ಹೇಳಲಾಗಿದೆ. ಕಣ್ಣಿನ ಗುಡ್ಡೆಗಳ ಹೊರಭಾಗ ಊದಿಕೊಳ್ಳುವುದು. ನಾವು ಮಲಗಿ ಎದ್ದಾಗ ಅಥವಾ ಜಾಸ್ತಿ ನಿದ್ದೆ ಮಾಡಿದಾಗ ಕಣ್ಣಿನ ಗುಡ್ಡೆಗಳು ಸ್ವಲ್ಪ ಊದಿಕೊಳ್ಳಬಹುದು. ಆದರೆ ಎಲ್ಲ ಸಮಯದಲ್ಲಿ ಕೂಡ ನಿಮ್ಮ ಕಣ್ಣಿನ ಗುಡ್ಡೆಯ ಕೆಳಭಾಗ ಊದಿಕೊಂಡಿದ್ರೆ ಅದು ಥೈರಾಯ್ಡ್ ಸಮಸ್ಯೆಯ ಲಕ್ಷಣ ಇರಬಹುದು ಅಂತ ಇಲ್ಲಿ ಹೇಳಲಾಗಿದೆ. ನೀರಾದ ಬೇದಿಯಾಗುವುದು. ಸಾಮಾನ್ಯವಾಗಿ ನಾವು ಸೇವಿಸುವಂಥ ಆಹಾರ ಬೇದಿ ಸರಿಯಾಗಿ ಆಗಬೇಕು. ಆದರೆ ಯಾವಾಗಲೂ ನೀರಾಗಿ ಬೇದಿ ಆಗ್ತಾ ಇದ್ದರೆ ಅದು ಥೈರಾಯ್ಡ್ ಸಮಸ್ಯೆಯ ಲಕ್ಷಣ ಆಗಿರಬಹುದು ಅಂತ ಹೇಳಲಾಗಿದೆ. ಯಾವಾಗಲೂ ಕೋಪ ಮಾಡಿಕೊಳ್ಳುವಂಥದ್ದು ಕೂಡ ಥೈರಾಯ್ಡ್ ಸಮಸ್ಯೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಈಗ ನಾವು ಥೈರಾಯ್ಡ್ ಸಮಸ್ಯೆಯಿಂದಾಗುವ ತೊಂದರೆಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ತೂಕದಲ್ಲಿ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು. ಥೈರಾಯ್ಡ್ ಸಮಸ್ಯೆಯಿಂದ ಬಳಲುವಂಥ ವ್ಯಕ್ತಿಯಲ್ಲಿ ಆತನ ತೂಕದಲ್ಲಿ ಹೆಚ್ಚಾಗುವ ಅಥವಾ ಕಡಿಮೆಯಾಗುವ ತೊಂದರೆಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಮಾನಸಿಕ ಸಮಸ್ಯೆಗಳು ಕಂಡುಬರುವಂಥದ್ದು. ಥೈರಾಯ್ಡ್ ಸಮಸ್ಯೆಯಿಂದ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಸ್ಥೂಲಕಾಯಕ್ಕೆ ಕಾರಣ ಅಂದರೆ ದೇಹದ ತೂಕದಲ್ಲಿ ಸಾಕಷ್ಟು ಏರಿಕೆಯಾಗುವ ಈ ತೊಂದರೆಗಳು ಕೂಡ ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುವಂಥ ವ್ಯಕ್ತಿ ಅನುಭವಿಸುತ್ತಾನೆ ಅಂತ ಹೇಳಲಾಗಿದೆ. ಹೃದಯ ಸಂಬಂಧಿ ಕಾಯಿಲೆ ಉಂಟಾಗಬಹುದು. ಈ ಥೈರಾಯ್ಡ್ ಸಮಸ್ಯೆಗೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳದೇ ಇದ್ದಾಗ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಉಂಟಾಗಬಹುದು ಅಂತ ಹೇಳಲಾಗಿದೆ. ಮಹಿಳೆಯರಲ್ಲಿ ಕೂದಲು ಉದುರುವಂಥದ್ದು. ಪುರುಷರಲ್ಲಿ ಕೂದಲು ಉದುರುವುದು ಸರ್ವೇ ಸಾಮಾನ್ಯವಾದ ಸಂಗತಿ. ಆದರೆ ಥೈರಾಯ್ಡ್ ಸಮಸ್ಯೆಗೆ ಬಲಿಯಾದಂಥ ಮಹಿಳೆಯರಲ್ಲಿ ಕೂದಲು ಉದುರುವಂಥ ತೊಂದರೆಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ. ಲೈಂಗಿಕ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಇದು ಮಹಿಳೆ ಹಾಗೂ ಪುರುಷರು ಯಾರೇ ಆಗಲಿ ಥೈರಾಯ್ಡ್ ಸಮಸ್ಯೆಗೆ ಒಳಪಟ್ಟರೆ ಲೈಂಗಿಕ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಬಂಜೆತನ ಕೂಡ ಉಂಟಾಗಬಹುದು ಎನ್ನಲಾಗಿದೆ. ಈಗ ಥೈರಾಯ್ಡ್ ಸಮಸ್ಯೆಗೆ ಕೆಲವು ಪರಿಹಾರೋಪಾಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಕ್ಯಾಲ್ಸಿಯಂ ಹಾಗೂ ಅಯೋಡಿನ್ ಹೊಂದಿರುವ ಆಹಾರ ಪದಾರ್ಥಗಳನ್ನು, ತರಕಾರಿಗಳನ್ನು ಸೇವಿಸುವುದು. ದಿನನಿತ್ಯ ನಾವು ಆಹಾರವನ್ನು ಸೇವಿಸ್ತೀವಿ. ಅದರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಹಾಗೂ ಅಯೋಡಿನ್ ಇರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಳೋದರಿಂದ ಥೈರಾಯ್ಡ್ ಸಮಸ್ಯೆಯನ್ನು ನಾವು ನಿಯಂತ್ರಣದಲ್ಲಿಡಬಹುದು ಅಂತ ಹೇಳಲಾಗಿದೆ. ದಿನನಿತ್ಯ ದೈಹಿಕ ವ್ಯಾಯಾಮಗಳನ್ನು, ಯೋಗಾಸನ ಹಾಗೂ ಪ್ರಾಣಾಯಾಮಗಳನ್ನು ಅಭ್ಯಾಸಿಸುವುದರಿಂದ ಥೈರಾಯ್ಡ್ ಸಮಸ್ಯೆ ಕೂಡ ನಿಯಂತ್ರಣದಲ್ಲಿಡಬಹುದು ಅಂತ ಹೇಳಲಾಗಿದೆ. ಆತಂಕಕ್ಕೆ ಹಾಗೂ ಚಿಂತೆಗೆ ಒಳಗಾಗದ ಹಾಗೆ ನೋಡಿಕೊಳ್ಳುವುದು. ಆದಷ್ಟು ನಾವು ಯಾವುದೇ ಕಷ್ಟ ಬಂದಾಗ ಚಿಂತೆಗೆ ಒಳಗಾಗದ ಹಾಗೆ, ಆತಂಕಕ್ಕೆ ಒಳಗಾಗದ ಹಾಗೆ ನೋಡಿಕೊಳ್ಳುವುದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಅಂತ ಹೇಳಲಾಗಿದೆ. ಏಕಾಂಗಿಯಾಗಿರದೆ ಗೆಳೆಯರೊಂದಿಗೆ ಅಥವಾ ಹಿತೈಷಿಗಳೊಂದಿಗೆ ಸಂತಸದಿಂದಿರಲು ಪ್ರಯತ್ನಿಸುವುದು. ಒಬ್ಬರೇ ಇದ್ದಾಗ ನಾವು ಚಿಂತೆಗೊಳಗಾಗಬಹುದು. ಹೀಗಾಗಿ ಗೆಳೆಯರೊಂದಿಗೆ, ನಿಮ್ಮ ಪ್ರೀತಿಯ ಪಾತ್ರರೊಂದಿಗೆ ಇರೋದರಿಂದ ಆದಷ್ಟು ಸಂತಸದಿಂದಿರಬಹುದು. ಇದು ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹೇಳಲಾಗಿದೆ. ಸಮರ್ಪಕ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಂಥದ್ದು. ನಾವು ಹಸಿವಾದಾಗ ಊಟವನ್ನು ಮಾಡುವಂಥದ್ದು, ರಾತ್ರಿ ಪರಿಪೂರ್ಣವಾಗಿ ನಿದ್ದೆಯನ್ನು ಮಾಡುವಂಥದ್ದು, ಬೆಳಗ್ಗೆ ಬೇಗ ಏಳುವಂಥದ್ದು, ರಾತ್ರಿ ಬೇಗ ಮಲಗುವಂಥ ಒಳ್ಳೆಯ ಶೈಲಿಗಳನ್ನು ರೂಢಿಸಿಕೊಳ್ಳೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕೂಡ ನಿಯಂತ್ರಣದಲ್ಲಿಡಬಹುದು ಅಂತ ಹೇಳಲಾಗಿದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಪಾಲಿಸುವುದು. ಆದಷ್ಟು ಸತ್ವಯುಕ್ತ ಹಾಗೂ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಸೇವಿಸುವುದು.
ಇದು ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಅಂತ ಹೇಳಲಾಗಿದೆ. ಫ್ರಿಡ್ಜ್ನಲ್ಲಿಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸದೇ ಇರುವಂಥದ್ದು. ಆದಷ್ಟು ಥೈರಾಯ್ಡ್ ಸಮಸ್ಯೆಯಿಂದ ಬಳಲುವಂಥ ವ್ಯಕ್ತಿಗಳು ಈ ಫ್ರಿಡ್ಜ್ನಲ್ಲಿರ್ತಕ್ಕಂಥ ಯಾವುದೇ ಆಹಾರ ಪದಾರ್ಥಗಳನ್ನು ಪಾನೀಯಗಳನ್ನು ಕುಡಿಯಬಾರದು ಅಂತ ಹೇಳಲಾಗಿದೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ, ನಿದ್ರೆ ಹಾಗೂ ವಿಶ್ರಾಂತಿಯನ್ನು ಪಡೆಯೋದ್ರಿಂದ ನಾವು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿಡಬಹುದು. ದಿನನಿತ್ಯ ರೂಢಿಯನ್ನು ಮಾಡಿಕೊಳ್ತಾ ಹೋಗೋಣ, ಆರೋಗ್ಯವಾಗಿರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ. ತಮಗೆಲ್ಲರಿಗೂ ನಮಸ್ಕಾರ.